ಯಾಕಣ್ಣ ನನ್ನ ಹತ್ರ ಸುಳ್ಳು ಹೇಳ್ದೆ? ನಾನೇನು ಸುಳ್ಳು ಹೇಳ್ದೆ ಬಾನು? ನೀನು ವಿಜಯ್ ಹತ್ರ ಮಾತಾಡಿದ ಮೇಲೆ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ ಅಂತಂದ್ರೆ ಸುಳ್ಳಿನ ಬಗ್ಗೆ ಕೇಳ್ತಾ ಇದೆಯಲ್ಲ ನೀನು. ಇಲ್ಲ ಅಣ್ಣ, ನೀನ್ ಹೇಳ್ದ ಹಾಗೆ ವಿಜಯ್ ಬದಲಾಗಿಲ್ಲ. ಮನಸ್ಸು ಬಿಚ್ಚಿ ಮಾತಾಡ್ತಾನೆ. ಆ ಮಾತಲ್ಲಿ ನನ್ನ ನಗು ಇರುತ್ತೆ. ನನ್ನ ಸತ್ತೋದ ಭರವಸೆಗೆ ಜೀವ ಬರುತ್ತೆ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ರೆ ಅವನು ಆಡಿದ್ದು ಏನು ಗೊತ್ತಾ? ನನ್ನ ಜೀವನೇ ಹೋಗುವಂತ ಮಾತು. ಅದಂತೂ ಸಾಧ್ಯವೇ ಇಲ್ಲ. ಅಂಥದ್ದೇನಂದ ಅವನು? ಅವನು ಗೀತನ್ನ ಮನೆಯಿಂದ ಓಡಿಸೋದಕ್ಕೆ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ ಮಾತು ಶುರು ಮಾಡಿದ್ರೆ ಅಲ್ಲಿ ಏನಾಯ್ತು ಗೊತ್ತಾ? ತಂಗಮ್ಮ, ನೀನು ರಬ್ಬರ್ ತರ ಇಳಿಬೇಡ ತಂಗಮ್ಮ. ಟಕ್ಕಂತ ಹೇಳು, ನಂಗೆ ಅರ್ಥ ಆಗ್ತಿಲ್ಲ. ಮನಸ್ಸು ಬಿಚ್ಚಿ ಮಾತಾಡಿದ್ನ ನಿನ್ನ ಮಗ? ಮಾತಾಡ್ದ. ಮನಸ್ಸು ಬಿಚ್ಚಿ ನೇರವಾಗಿ ನನಗೂ ಗೀತಾಗೂ ಮದ್ವೆ ಮಾಡ್ಸಮ್ಮ ಅಂದ. ಅವಳು ನಿನಗೆ ಸರಿಯಾದ ಸೊಸೆ ಅಂದ್ಬಿಟ್ಟ. ಇಲ್ಲ ಇಲ್ಲ ಇಲ್ಲ, ವಿಜಯ್ ಹೀಗೆ ಹೇಳ್ತಿದ್ದಾನೆ ಅಂತಂದ್ರೆ ನಾನು ನಂಬೋದಿಲ್ಲ. ಅವನು ಬದಲಾಗಿಲ್ಲ. ಬದಲಾಗಿದ್ದಾನೆ ಅಂತ ನಾನು ಬಡ್ಕೋತಾ ಇಲ್ವಾ? ಇದು ಒಂದು ನಾಟಕ. ಗೀತನ್ನ ಕೈವಶ ಮಾಡ್ಕೊಂಡು ಕತ್ತಿಸಕ್ ಬಿಡ್ತಾನೆ. ಅದು ಇದು ಅಂದ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೊಂಡು ಇಷ್ಟು ದಿನ ನಾವು ಕಾಲ ಕಳೆದು ಬಿಟ್ವಿ. ಅವನು ಸತ್ಯ ಹೇಳ್ತಾನೆ ಅಂತ ಹೋದ್ರೆ ಹೀಗ್ ಮಾಡ್ಬಿಟ್ಟ. ಅವನು ಸತ್ಯನೇ ಹೇಳಿದಾನೆ ಅಣ್ಣ. ಆದ್ರೆ ಆ ಸತ್ಯನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೇಳು, ಈಗ ನಾನು ಏನ್ ಮಾಡ್ಲಿ ಹೇಳು? ಮಾತಾಡು. ಓ ವಾಸ್ತು ಪುರುಷ, ಹೇಳೋಣ. ಕೇಳ್ತಿದ್ದಾಳಲ್ಲ, ಹೇಳೋಣ. ಅವನು ನಿನ್ನ ದಾರಿಲಿ ಇದ್ದಾನೆ ತಂಗಿ ಅಂತ ಗೊಗ್ಗರ ದನಿಯಲ್ಲಿ ಯಾವಾಗಲೂ ಹೇಳ್ತೀಯ? ಅವನೀಗ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು ನಿನ್ನ ಕೈಲಿರೋ ಲಾಡಿಮಣಿ ಅಲ್ಲ, ಅರಿಶಿನದ ದಾರದ ಕರಿಮಣಿನ ಗೀತನ ಕೊರಳಿಗೆ ನಾನು ಕಟ್ತೀನಿ ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾನೆ. ಏನಂತೀಯ ಇದಕ್ಕೆ? ಇಲ್ಲ, ಏನೋ ಗೊಂದಲ ಆಗಿದೆ ಇಲ್ಲಿ. ಆಯ್ತಲ್ಲ, ನಾನು ಇಷ್ಟು ದೊಡ್ಡ ಡೈಲಾಗ್ಗೆ ಅಂದಿಷ್ಟೇ, ಇಷ್ಟು ಗೊಂದಲ ಮುಗೀತು. ಏನೂ ಇಲ್ಲ ದೊಡ್ಡಣ್ಣ. ಇಷ್ಟು ದಿನ ಗೊಂದಲದಲ್ಲಿದ್ದವನು ಈಗ ಗಟ್ಟಿ ನಿರ್ಧಾರ ತಗೊಂಡಾಗಿದೆ. ಅವನು ಗೀತಾಗೆ 3 ಗಂಟೆ ಕಟ್ಟಬೇಕಂತೆ, ಸಪ್ತಪದಿ ತುಳಿಬೇಕಂತೆ, 7 ಜನ್ಮಕ್ಕೂ ಅವಳು ಜೊತೆ ಆಗಿರ್ಬೇಕಂತೆ. ಇದನ್ನ ಅವನೇ ಬಾಯಿ ಬಿಟ್ಟು ಕೇಳ್ಕೊಂಡ. ಇದ್ರಲ್ಲಿ ಏನಿದೆ ಗೊಂದಲ ನಿನಗೆ? ತಂಗೆವ್ವ, ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೇಳು. ಏನಿನ್ನ ದೊಡ್ಡಣ್ಣನ ನಂಬ್ಕೊಂಡ್ರೆ ಇವನು ನಮ್ಮ ಕೈಲೇ ವಿಜಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಸಿ ನಮಗೆ ಹೋಳಿಗೆ ಊಟ ಹಾಕ್ಸ್ಬಿಡ್ತಾನೆ. ನೋಡು, ನಾವು ಪ್ಲಾನ್ ಚೇಂಜ್ ಮಾಡಬೇಕು. ಪ್ಲಾನ್ ಬಿ ಏನಾರು ಇದೆಯಾ? ಈಗ ನಮಗುಳ್ದಿರೋ ಒಂದೇ ಒಂದು ದಾರಿ ಅಂದ್ರೆ ಹೇಗಾದ್ರೂ ಮಾಡಿ ಆ ಗೀತಾ ತಲೆಗೆ ಯಾವ್ದಾದ್ರೂ ಅಪವಾದ ಕಟ್ಟಿ ಅವಳನ್ನ ಈ ಮನೆಯಿಂದ ಒತ್ತು ಓಡಿಸೋದು ಅಷ್ಟೇ. ಸಾರಿ ಅತ್ತೆ, ಅದು ಈ ಜನ್ಮದಲ್ಲಿ ನಿಮ್ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ನಿಮ್ ಮಗ ನಿಮ್ಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದು ನನ್ನನ್ನ. ತುತ್ತು ತಿನ್ಸೋದ್ರಿಂದ ಹಿಡಿದು ರಾತ್ರಿ ಮಾತ್ರೆ ನುಂಗ್ಸೋವರೆಗೂ ನಾನೇ ಬೇಕು ಅತ್ತೆ. ನನಗ್ ನೋವು ಕೊಡಕ್ಕೆ ನಿಮ್ ಜೊತೆ ಸೇರಿ ಉಪಾಯ ಮಾಡ್ದವನು ನನಗೆ ನೋವಾಯ್ತು ಅಂತ ಉಪವಾಸ ಮಾಡ್ದ. ಗೆಟ್ ಔಟ್ ಅಂತ ಕಿರ್ಚ್ತಿದ್ದವನು ಈಗ ಐ ಲವ್ ಯು ಅಂತ ಅಂಗ್ಲ ಹಚ್ಚೋಕ್ ಶುರು ಮಾಡ್ದ. ನನ್ ಕೊರಳಲ್ಲಿರೋ ತಾಳಿನ ತೆಗ್ಸೋಕೆ ಹರಸಾಹಸ ಮಾಡ್ದವನು ನನ್ ಕೊರಳಿಗೆ ತಾಳಿ ಕಟ್ಟಕ್ಕೆ ಸಾವಿಗೂ ಅಂಜದೆ ಕಾದ. ಅಂತವನಿಂದ ನನ್ನನ್ನ ನೀವು ಹೇಗ್ ದೂರ ಮಾಡ್ತೀರಾ? ಏಯ್, ಈಗ ಶುರುವಾಗಿರೋ ನಿನ್ನ ಮೇಲಿನ ಪ್ರೀತಿಗಿಂತ 20 ವರ್ಷಗಳಿಂದ ನನ್ನ ಮೇಲಿರೋ ಪ್ರೀತಿ ದೊಡ್ಡದು ಕಣೆ. ಅದನ್ನ ಸಾಬೀತಾಗೋ ಸಂದರ್ಭನ ಸೃಷ್ಟಿ ಮಾಡಿ ನಿನ್ನನ್ನ ಈ ಮನೆಯಿಂದ ಓಡಿಸ್ತೀನಿ. ಮತ್ತೆ ನಿಮ್ ಕೈಯಿಂದ ಆಗ್ದಿರೋ ಮಾತನಾಡ್ತಿರಲ್ಲ ಅತ್ತೆ. ನಿಮ್ ಅಸಲಿ ಬುದ್ಧಿ ಅವನಿಗೇನಾದ್ರೂ ಗೊತ್ತಾದ್ರೆ ನಿಮ್ 20 ವರ್ಷದ ಪ್ರೀತಿ 20 ನಿಮಿಷದಲ್ಲೇ ಸುಳ್ಳಾಗುತ್ತೆ ಅತ್ತೆ. ನೋಡಿ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೀವೇನಾದ್ರೂ ನನ್ ವಿರುದ್ಧ ತಿರುಗಿ ಬಿದ್ರೆ
ನಿಮ್ಮ ಮಗ ನಿಮ್ಮ ವಿರುದ್ಧನೇ ತಿರುಗಿ ಬೀಳ್ತಾನೆ. ಇದು ನಿಮಗೆ ತುಂಬಾ ಸಲ ಅನುಭವಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಮುದ್ದಿನ ಮಗ ಕೇಳೋದು ಈ ಹೆಂಡತಿ ಅಲ್ಲದ ಹೆಂಡತಿ ಮಾತನ್ನ. ತುಂಬಾ ಮಾತಾಡ್ತಿದ್ಯಾ ನೀನು. ಅವನ ಪ್ರೀತಿಯ ಕೊಳದಲ್ಲಿ ಈಜಾಡ್ತಿರೋ ನಿನಗೆ ದುಪ್ಪಂತ ಬೀಳೋ ಬಲೆಯ ಪರಿಚಯ ಇಲ್ಲ ಅಂತ ಅನ್ಸುತ್ತೆ. ಪ್ರೀತಿನ ಬಲೆಲೆ ಬಂಧಿಸ್ತೀನಿ ಅನ್ನೋದು ನಿಮ್ ಮೂರ್ಖತನ ದೊಡ್ಡ ಮಾವ. ಅತ್ತೆ, ಒಳ್ಳೆ ವಿಷಯನ ಯಾರೇ ಹೇಳಿದ್ರು ಕೇಳ್ಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಪ್ಲ್ಯಾನ್ ಮಾಡ್ತಾ ತಲೆ ಕೆಡ್ಸ್ಕೊಂಡು ಸಮಯ ವ್ಯರ್ಥ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅತ್ತೆ. ಮಾವನ ಎದುರುಗಡೆ ನೀವು ಕಾಯೋ ಮನಸ್ಸು, ಕಾಪಾಡೋ ವ್ಯಕ್ತಿತ್ವ, ಅದು ನೀನಾದ್ರೂ ಹಾಳು ಮಾಡ್ಕೊಂಡ್ರೆ ಈ ಮನೇಲಿ ಬಿದ್ದೋಗೋದು ನಿಮ್ದೇ ಸ್ಥಾನ ಹೊರತು ನಂದಲ್ಲ ಅತ್ತೆ. ಮನೆ ಒಳಗಿನ ಕಿಚ್ಚು ಮನೆನ ಸುಡುತ್ತೆ, ನೆರಮನೆನಲ್ಲ. ಇದರ ಅರ್ಥ ಗೊತ್ತಿದೆ ಅಂದ್ಕೋತೀನಿ ಅತ್ತೆ. ಇನ್ಯಾರಿಗೋ ಅಂತ ಗುಂಡಿ ತೋಡಿ ಖುಷಿಲ್ ಓಡಾಡುವಾಗ ಕಾಲ್ ಜಾರಿದ್ರೆ ಆ ಗುಂಡಿಲಿ ಅವರೇ ಬೀಳೋ ಸಾಧ್ಯತೆ ಇದೆ. ಅದಕ್ಕೆ ಗುಂಡಿನ ತೋಡದೇ ಇದ್ರೆ ಉತ್ತಮ ಅತ್ತೆ. ಅಕಸ್ಮಾತ್ ನನ್ನೊಂದು ಸಿಕ್ಕಾಕ್ಸಕ್ ಹೋಗಿ ನೀವೇನು ಅಂತ ಗೊತ್ತಾದ್ರೆ ನಿಮಗೆ ಅವಮಾನ ಆಗುತ್ತಲ್ಲ ಅಂತ ಬುದ್ಧಿವಾದ ಹೇಳ್ತಿಲ್ಲ. ನೀವ್ ಇಂಥವ್ರು ಅಂತ ಗೊತ್ತಾದ್ರೆ ನಮ್ಮ ಮಾವ ಮರುಗ್ತಾರಲ್ಲ, ನನ್ ಗಂಡ ಕೊರಗ್ತಾರಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮುಖ ನೋಡ್ತಿದ್ದಾಗೆ ಮನೇಲಿ 100 ಚಿಂತೆ ಇದ್ರೂ ತುಟಿ ಮೇಲೆ ನಗು ಮೂಡುತ್ತೆ. ಏನೇ ಟೆನ್ಷನ್ ಇದ್ರೂ ಮರ್ತು ಹೋಗ್ಬಿಡುತ್ತೆ. ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲ. ಬ್ಯುಸಿ ಇದ್ದೀರಾ? ಹೌದು ಬಾನು, ಒಂದು ಮುಖ್ಯವಾದ ಫೋನ್ ಕಾಲ್ ಮಾಡಬೇಕಾಗಿತ್ತು. ಅಯ್ಯೋ, ಈಗಲೇ ಫೋನ್ ಚಾರ್ಜ್ ಕಡಿಮೆ ಆಗಬೇಕಾಗಿತ್ತಾ? 1% ಇದೆ ಬಾನು, ಇದೊಂದು ಸ್ವಲ್ಪ ಚಾರ್ಜ್ ಹಾಕು. ನಾನಂತೂ ತುಂಬ ಸುಸ್ತಾಗಿದ್ದೀನಿ ಬಾನು. ಬೆಳಿಗ್ಗೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್, ಏನೋ ಪ್ರೆಷರ್, ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್, ಸಾಕಾಗೋಗಿದೆ. ಬಾನು, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಮೊಬೈಲ್ನ ಚಾರ್ಜ್ ಹಾಕೋದು ಮರಿಬೇಡ, ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಸರಿ ರೀ, ನಾನು ಈಗಲೇ ಮೊಬೈಲ್ನ ಚಾರ್ಜಿಗೆ ಹಾಕ್ತೀನಿ. ನೀವು ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಯಾವುದಾದ್ರೂ ಕಾಲ್ ಬಂದರೆ ನಾನು ಎಬ್ಬಿಸ್ತೀನಿ. ಆಯ್ತು ಬಾ. ರೀ, ಕಾಫಿ ಏನಾದರೂ ತರಲಾ? ಈಗ ಬೇಡ ಬಾನು. ಹಲೋ ವಿಜಯ್, ಹೇಗಿದ್ಯೋ? ಹುಷಾರಾಗಿದ್ದೀನಿ ಕಣ್ರೋ. ನಾಳೆ ಇಲ್ಲ ನಾಡಿದ್ದಂಗೆ ಕಾಲೇಜಿಗೆ ಬರ್ತೀನಿ. ವಿಜಯ್, ನೀನ್ ಇಲ್ದೆ ತುಂಬಾ ಬೋರ್ ಆಗ್ತಿದ್ಯೋ. ಈ 3 ದಿನ ಅದೇ ಕಳೆದ್ವೋ ನಮ್ಗೆ ಗೊತ್ತಿಲ್ವೋ. ಆದ್ರೆ ನನಗಂತೂ ಫುಲ್ ಖುಷಿಯಾಗಿದ್ದೀನಿ ಕಣ್ರೋ. ಕೊಡಲಿ. ಯಾಕಪ್ಪ ಕಾಟ ಕೊಡೋಕ್ ನಾವ್ ಇರ್ಲಿಲ್ವಲ್ಲ ಅದಕ್ಕ? ಅಲ್ಲ ಕಣ್ರೋ, ಪ್ರೀತಿ ಮಾಡೋದಕ್ಕೆ ನನ್ನ ಹೆಂಡತಿ ನನ್ನ ಜೊತೆಗಿದ್ದಾಳಲ್ಲ, ಅದಕ್ಕೆ. ಅವಳು ನನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ಲು ಗೊತ್ತಾ? ಅವಳೇ ಊಟ ಮಾಡಿಸಿದ್ಲು, ಮಾತ್ರೆ ನುಂಗ್ಸಿದ್ಲು, ನನ್ನ ಹಿಡ್ಕೊಂಡು ರೂಮ್ ತುಂಬಾ ನಡೆಸಿದ್ಲು. ಬಾಯಿ ಬೈತಿರುತ್ತೆ ಕಣ್ರೋ, ಆದ್ರೆ ಕಣ್ಣು ಪ್ರೀತಿನ ಚಲ್ತಿರುತ್ತೆ. ಇಲ್ಲಿರೋ ಒಂದೊಂದು ಕ್ಷಣನೂ ಗೀತಾ ಜೊತೆ ಕಳಿತಿದ್ದೀನಿ ಅನ್ನೋ ಆನಂದ ನನಗಿದೆ. ಈ ನೋವು ಹಿತ ಅನ್ಸ್ಬಿಟ್ಟಿದೆ ಕಣ್ರೋ. ಆದ್ರೆ ಒಂದೇ ಒಂದು ಬೇಜಾರಿದೆ ಕಣ್ರೋ. ನಾನಂತೂ ಸಂಪೂರ್ಣವಾಗಿ ಗೀತಾ ನನ್ನ ಸಂಗಾತಿ, ಈ ಬದುಕು ಅವಳ ಜೊತೆನೆ ಅಂತ ಬದುಕ್ತಿದ್ದೀನಿ. ಆದ್ರೆ ಗೀತಾ ಮಾತ್ರ ಒಂದೇ ಒಂದ್ ಸಲನೂ ನನ್ನ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ. ಅಪ್ಪಿತಪ್ಪಿನೂ ನನ್ನ ಪ್ರೀತಿನ ಅವಳು ಒಪ್ಪಿಲ್ಲ ಕಣ್ರೋ. ಆದ್ರೆ ಅವಳು ಒಪ್ಪೋಗಳಿಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಕಣ್ರೋ.
ಗಳಿಗೆ ನಾಳೆ ಬರುತ್ತೆ ಯಜಮಾನ್ರೆ. ಯಾವ ಕಾಲೇಜು ನಮ್ಮಿಬ್ರು ಮಧ್ಯೆ ಬೆಂಕಿ ಹುಟ್ಟಾಕ್ತೋ ಅದೇ ಕಾಲೇಜಲ್ಲಿ ನಾನು ನಿಮಗೆ ನಾಳೆ ನನ್ನ ನಿರ್ಧಾರ ಹೇಳ್ತೀನಿ. ಗಂಡ ಅಂತ ಒಪ್ಕೊಂಡ್ಬಿಡು ಅಂತ ಮನ್ಸೇನೋ ಹೇಳುತ್ತೆ, ಆದರೆ ಹಳೆದೆಲ್ಲ ನೆನಪಾದ್ರೆ ಮನಸ್ಸು ಬೇರೆನೇ ಮಾತನಾಡುತ್ತೆ. ನಿನ್ನ ಜೊತೆ ನಿಂತು ನಾಳಿನ ಜೀವನನ ನೋಡೋ ಜೋಶು ಇವತ್ತು ಈ ಕ್ಷಣ ಏನೋ ಇದೆ, ಆದರೆ ಜೋಶು ಜೀವನ ಆಗೋಲ್ಲ ವಿಜಿ. ಯಾಕಂದ್ರೆ ಪ್ರೀತಿ ಬರೀ 3 ದಿನಗಳ ಅಬ್ಬರ ಅಲ್ಲ, ಬೇಸತ್ ಕೂತಾಗ್ಲೂ ಬದುಕಿಸ್ತೀನಿ ಅನ್ನೋ ಭರವಸೆನೇ ಪ್ರೀತಿ. ನನ್ನ ಒಳಗಡೆ ಹುಟ್ಟಿದ್ದು ಆ ಪ್ರೀತಿನ. ಆ ಪ್ರೀತಿ ಹಿಂದಿನ ಕಹಿನೆಲ್ಲ ಆಚೆ ಕಳ್ಸುತ್ತಾ? ನಿಮ್ ತಾಯಿ ಮುಂದೆ ನಿಂತು ನಿಮ್ ಮಗ ವಿಜಿ ನನ್ ಕಡೆ ಅನ್ನೋದು ಅಹಂಕಾರಕ್ಕೆ ಊಟ, ಆದ್ರೆ ಅದೇ ಊಟ ನಾಳೆ ಅಜೀರ್ಣ ಆಗೋದ್ರೆ? ಈಗ ಗೊತ್ತಿಲ್ದಿರೋ ಗೊಂದಲ ಜೊತೆ ಹೆಜ್ಜೆ ಹಾಕೋಕ್ ನನಗೂ ಇಷ್ಟ ಅಲ್ಲ ವಿಜಿ. ನಾಳೆ ಅಷ್ಟರಲ್ಲಿ ತೀರ್ಮಾನ ಮಾಡೇ ಮಾಡ್ತೀನಿ. ನಾಳೆ ಕಾಲೇಜಲ್ಲಿ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ವಿಜಿ. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ನಿಮ್ ಮಗ ನಿಮ್ಗಿಂತ ಹೆಚ್ಚಾಗಿ ಹಚ್ಕೊಂಡಿರೋದು ನನ್ನನ್ನ. ತುತ್ತು ತಿನ್ಸೋದ್ರಿಂದ ಹಿಡಿದು ರಾತ್ರಿ ಮಾತ್ರ ನುಗ್ಸೋವರೆಗೂ ನಾನೇ ಬೇಕು ಅತ್ತೆ. ನೀವೇನಾದ್ರೂ ನನ್ ವಿರುದ್ಧ ತಿರುಗ್ ಬಿದ್ರೆ ನಿಮ್ ಮಗ ನಿಮ್ ವಿರುದ್ಧನೇ ತಿರುಗ್ ಬೀಳ್ತಾನೆ. ಮಾವನ ಎದುರುಗಡೆ ನೀವು ಕಾಯೋ ಮನ್ಸು, ಕಾಪಾಡೋ ವ್ಯಕ್ತಿತ್ವ, ಅದು ನೀನಾದ್ರೂ ಹಾಳು ಮಾಡ್ಕೊಂಡ್ರೆ ಈ ಮನೇಲಿ ಬಿದ್ದೋಗೋದು ನಿಮ್ದೇ ಸ್ಥಾನ ಹೊರತು ನಂದಲ್ಲ ಅತ್ತೆ.